ಎಲ್ಲರಿಗೂ ನಮಸ್ಕಾರ. ನೀವುಗಳು ಸಹ ಗುಲಾಬಿ ಬೆಳೆದು ವರ್ಷಪೂರ್ತಿ ಆದಾಯ ಗಳಿಸಬೇಕು ಅಂತ ಇದ್ದೀರಾ? ಹಾಗಾದ್ರೆ ಬನ್ನಿ, ಗುಲಾಬಿ ಬೆಳೆಗಾರರಾದ ದೊರೆಸ್ವಾಮಿ ಅವರಿಂದ ಹೆಚ್ಚಿನ ಮಾಹಿತಿ ಪಡೆಯೋಣ. 10 ವರ್ಷದಿಂದಲೂ ವಿವಿಧ ಬೆಳೆಗಳು ಬೆಳೆದಿದ್ದೀನಿ. 10 ವರ್ಷದಿಂದಲೂ ಭಾರಿ ನೆಮ್ಮದಿಯಾಗಿದ್ದೀವಿ. ಬೇರೆಯವ್ರಿಗೆ ಏನು ಅಂತ ಗೊತ್ತಿಲ್ಲ ಕೃಷಿ ಬಗ್ಗೆ. ನಾವಂತೂ ಭಾರಿ ಸ್ಯಾಟಿಸ್ಫ್ಯಾಕ್ಷನ್ ಆಗಿ ಖುಷಿಯಾಗಿ ನೆಮ್ಮದಿಯಾಗಿದ್ದೀವಿ ಅನ್ನೋದೊಂದು ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲ ವಿವಿಧ ಬೆಳೆಗಳು ಅಂದರೆ ನಾವು ಬಾಟಲ್ ಬದನೆ ಅಂತ ಒಂದು ವೆರೈಟಿ ಆಫ್ ಬದನೆ ಬೆಳೆದಿದ್ದೀವಿ. ಸುಗಂಧರಾಜ ಬೆಳೆದಿದ್ದೀನಿ, ಮತ್ತು ಸೇವಂತಿಗೆ ಬೆಳೆದಿದ್ದೀನಿ. ಸೇವಂತಿಗೆಲ್ಲ 5-6 ವೆರೈಟಿ ಬೆಳೆದಿದ್ದೀನಿ. ಇವಾಗ ಗುಲಾಬಿ ಒಂದೇ ಬೇಕು ಅಂದ್ಬಿಟ್ಟು ಒಂದು ಗುಲಾಬಿ ಇಂಟ್ರೊಡ್ಯೂಸ್ ಮಾಡ್ಕೊಳ್ತಾ ಇದ್ದೀವಿ. ಇದು ಒಳ್ಳೆಯ ಬೆಳೆ, ಆದರೆ ನೆಗ್ಲೆಕ್ಟ್ ಮಾಡೋಂಗಿಲ್ಲ. ಒಂದು ದಿನ ನಾಳೆ ಅನ್ನೋ ಪದ ಉಪಯೋಗಿಸಿದ್ರೆ 1 ತಿಂಗಳು ಬೆಳೆ ಲಾಸ್ ಆಗುತ್ತೆ. ಇದರಲ್ಲಿ ಎಷ್ಟು ಶ್ರಮ ವಹಿಸ್ತೀವೋ ಅಷ್ಟು ರೈತರ ಜೀವನ ಚೆನ್ನಾಗಿರುತ್ತೆ. ನಾವು ಇದನ್ನೇ ನಂಬಿ ಖುಷಿಯಿಂದ ನೆಮ್ಮದಿಯಾಗಿ ಜೀವನ ಮಾಡ್ತಿದ್ದೀವಿ. ನಮ್ಗೆ ಇದು ಬಿಟ್ಟು ಬೇರೆ ಬಿಸ್ನೆಸ್ಸು ನಮಗೆ ಇಷ್ಟೊಂದು ಖುಷಿ ಕೊಟ್ಟಿಲ್ಲ. ಅದರಿಂದ ಇದೊಂದನ್ನೇ ನಂಬ್ಕೊಂಡು ಜೀವನ ಮಾಡ್ತಾಯಿದ್ದೀವಿ. ನಮಸ್ತೆ, ನನ್ನ ಹೆಸರು ದೊರೆಸ್ವಾಮಿ ಅಂತ, ಬಿ ಸಮುದ್ರಳ್ಳಿ ಗ್ರಾಮ, ದಂಡಿನಹಳ್ಳಿ ಹೋಬಳಿ, ಚನ್ನರಾಯಪಟ್ಟಣ ತಾಲೂಕು. ನಾವೊಬ್ಬರು ಕೃಷಿಕರು. ನಾವು ಮೊದಲು ಬೇರೆ ಬೇರೆ ಕಾಂಟ್ರಾಕ್ಟು ಅದು ಇದು ಅಂತ ಮಾಡ್ಕೊಂಡು ಹೋದಾಗ ನಮಗೆ ನೆಮ್ಮದಿನೇ ಇರ್ತಿಲ್ಲ. ಆ ಟೆನ್ಷನ್ ಜೀವನದಲ್ಲಿ ಏನು ಮಾಡಬೇಕು ಅಂತ ಆಲೋಚನೆ ಮಾಡಿದಾಗ ನಮ್ಮ ಶ್ರೀಮತಿಯವರು ನಾವು ಕೂತು ಆಲೋಚನೆ ಮಾಡಿದಾಗ ಕೃಷಿಕರು ಆಗಬೇಕು ಅಂತ ನಾನು ಆಸೆ ಪಟ್ಟೆ. ಅದಕ್ಕೆ ಅವರು ಈ ಕೃಷಿ ಅಂತ ಎಲ್ಲರೂ ಮಾಡ್ತಾರೆ, ನೀನೆಲ್ಲಿ ಮಾಡೋಕ್ಕಾಗತ್ತೆ, ಈ ಬರಡು ಭೂಮಿ ಮುಂದೆ ಇಟ್ಕೊಂಡು ನೀರು ಇಲ್ಲ ಏನಿಲ್ಲ ಅಂತ ಅಂದಾಗ ನೋಡೋಣ, 1-2 ವರ್ಷ ಟೈಮ್ ಕೊಡು, ಅದರಲ್ಲಿ ಸಕ್ಸಸ್ ಕಂಡ್ರೆ ಕೃಷಿನ ಕಂಟಿನ್ಯೂ ಮಾಡಿ ಅಂತ ನಮ್ಮ ಧರ್ಮಪತ್ನಿದು ನಮ್ಮದು ಒಂದು ಮಾತುಕತೆ ಆಯಿತು. ಅದೇ ರೀತಿ ಮೊದಲನೇ ಬೆಳೆಯಾಗಿ ನಾನು ಆಯ್ಕೆ ಮಾಡ್ಕೊಂಡಿದ್ದು ತೊಂಡೆ ಗಿಡ ಅಂತ. ಅದಕ್ಕೆ ಒಂದು 25,000-30,000 ಸಾವಿರ ಖರ್ಚು ಮಾಡಿ ಸ್ಟಾರ್ಟಿಂಗ್ ಇನ್ವೆಸ್ಟ್ಮೆಂಟ್ ಮಾಡಿ ತೊಂಡೆ ಗಿಡ ಸ್ಟಾರ್ಟ್ ಮಾಡಿದೆ. ಆ ತೊಂಡೆ ಗಿಡ ವೀಕ್ಲಿ ಒನ್ಸು 5-6 ಸಿಂಧಿ ಹಸ ಮಾಡ್ದಂಗೆ 5 ಕ್ವಿಂಟಲ್ ತೊಂಡೆ ಗಿಡ ಇದ್ದರೆ ಅದು ನನ್ನ ಲೈಫ್ನ ಚೆನ್ನಾಗಿ ರೂಢಿ ಮಾಡ್ತಾ ಬಂತು. ಅಲ್ಲಿಂದ ಬಂದು ನೆಕ್ಸ್ಟು ನುಗ್ಗೆ ಬೆಳೆದೆ. ನುಗ್ಗೆಯನ್ನು ಅದು ಫಲಾದ ಅನ್ನೋ ಒಂದು ಕಂಪ್ನಿ ಒಳಗಡೆಗೆ ನಾ ಟೈಅಪ್ ಆಗಿ ಅದರೊಳಗೆ ಆರ್ಗ್ಯಾನಿಕ್ ನುಗ್ಗೆ ಬೆಳೆದು ಅದರೊಳಗಡೆ ನಾನು ಮಿಶ್ರ ಬೆಳೆಯಾಗಿ ಟೊಮೊಟೊನ ಬೆಳೆದುಕೊಟ್ಟೆ. ಅಲ್ಲಿಂದ ಬಂದು ರೆಡ್ ಚಿಲ್ಲಿ ಅಂತ ಬೆಳೆದುಕೊಟ್ಟಿದ್ದೀನಿ ಮಿಶ್ರ ಬೆಳೆಯಾಗಿ ಫಲಾದ ಅನ್ನೋ ಒಂದು ಕಂಪ್ನಿಗೆ. ಅದು 400 ರೂಪಾಯಿ kg ನಡೀತಿತ್ತು ಡ್ರೈ. 50 ರೂಪಾಯಿ ವಿಚಾರವಾಗಿ ನಾನು ಅದನ್ನು ಸ್ಟಾಪ್ ಮಾಡ್ತಾ ಬಂದೆ, ಬೇಡ ಅಂತ. ಅದರಿಂದ ನೆಕ್ಸ್ಟು ತೋಟಗಾರಿಕೆಯವರು ಹಿಂಸೆ ಮಾಡಿ ನೀವು ಒಳ್ಳೆ ರೈತರು ಅಂತ ಇದು ಮಾಡ್ಕೊಂಡು ಪಾಲಿಯೋಸ್ ಕೊಟ್ಟರು. ಪಾಲಿಯೋಸ್ ಮಾಡಲೇಬೇಕು ಅಂತ ಹಠ ಮಾಡಿದಾಗ ಪಾಲಿಯೋಸ್ ಮೊದಲನೇ ಬೆಳೆಯಾಗಿ ಅದ್ರ ಬಗ್ಗೆ ನನಗೆ ಐಡಿಯಾ ಇಲ್ದಿದ್ದಾಗ ರೈತರ ಹತ್ರ ಮಾಹಿತಿಗಳು ತಗೊಂಡು ನಾನು ಯಾವುದೇ ಒಂದು ಬೆಳೆ ಮಾಡಬೇಕು ಅಂದರೆ ಮಾರ್ಕೆಟಿಂಗು ಮತ್ತು ಅದರಲ್ಲಿ ಬರೋ ಅಂಥ ರೋಗ ಏನು ಅಂತ ತಿಳ್ಕೊಂಡು ನಾನು ಬೆಳೆ ಮಾಡೋದು. ನೆಕ್ಸ್ಟು ಮಾರ್ಕೆಟಿಂಗ್ನ ಚೆನ್ನಾಗಿ ನೋಡ್ಕೊತೀನಿ. ನನ್ನ ಕೈಲಿ ಆಗುತ್ತಾ, ಮಾರ್ಕೆಟ್ ಮಾಡ್ಬೋದಾ, ಬೆಂಗಳೂರಿಗೆ ಹೆಂಗೆ ಕಳಿಸ್ಬೋದು, ಲೋಕಲಲ್ಲಿ ಏನು ಮಾರ್ಬೋದು, ಇದನ್ನು ಫಸ್ಟ್ ಆಲೋಚನೆ ಮಾಡ್ಕೊತೀನಿ. ಮೊದಲನೇ ಬೆಳೆಯಾಗಿ ನಾನು ಸೇವಂತಿಗೆ ಬೆಳೆದೆ ಪಾಲಿಯೋಸ್ ಒಳಗಡೆ. ಅದರಲ್ಲಿ ಒಂದು 7-8 ಲಕ್ಷ ರೂಪಾಯಿ ಲಾಭ ಆಯಿತು. ಒಂದು 3.5-4 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದೆ ಮೊದಲನೇ ಬೆಳೆಯಾಗಿ. ಅದಾದ ನಂತರ ಸೇವಂತಿಗೆ ಆದಮೇಲೆ ಕುಕ್ಕುಂಬರ್ ಮಾಡಿದೆ, ಸೌತೆ ಮಾಡಿದ್ಮೇಲೆ ಅದರಲ್ಲೂ ಒಳ್ಳೆ ಆದಾಯ ಬಂತು. ಆದರೆ ನಾವು ನಿರೀಕ್ಷಿದಷ್ಟು ನಮ್ಮ ಲೇಬರು ಖರ್ಚು ವೆಚ್ಚಗಳಿಗೆ ಅದಾಗಲ್ಲ ಅಂತ ಇದು ಮಾಡಿ ಕ್ಯಾಪ್ಸಿಕಮ್ ಮಾಡ್ದು. ಕ್ಯಾಪ್ಸಿಕಮ್ಮು ಒಳ್ಳೆ ಉತ್ತಮವಾದ ಬೆಳೆ ಆಯಿತು. ಆದರೆ ರಿಸ್ಕಿ ತಗೊಂಡಂಗಷ್ಟು ಅದು ಇಷ್ಟ ಏನಿಲ್ಲ, ಅದು ಸಾಕು ಅಂತ ಅಂದ್ಬಿಟ್ಟು ನೆಕ್ಸ್ಟ್ ನಾನು ಅದಕ್ಕೆ ಬಂದಿದ್ದೆ ಮುಷ್ಕಿನ್ ವೈಟ್ ಅಂತ ಒಂದು ವೈಟ್ ಸೇವಂತಿಗೆ ಬೆಳೆದೆ. ಅದನ್ನು ಭಾರಿ ಕ್ರಿಟಿಕಲ್ ಆಯಿತು. ಅದು ಕ್ರಿಟಿಕಲ್ ಮೀನ್ಸ್ ಅದು ಜೂನ್-ಜುಲೈಲಿ ಯಾವಾಗ ಬೆಳಕು ಜಾಸ್ತಿ ಇರುತ್ತೆ ಅವಾಗ ಮೊಗ್ಗಾಗ್ತಿರಲ್ಲ. ಅದಕ್ಕೆ ಕಪ್ಪು ಟಾರ್ಪಲ್ ಹೊದಿಕೆ ಮಾಡಿ ಅದನ್ನು ಮಗ್ಗು ಮುಣ್ಣು ಮಾಡಿ ಮತ್ತೆ ಅದು ವೈಟ್ ಟಾರ್ಪಲ್ ಹಚ್ಚಿ ಅದನ್ನು ವೈಟ್ ಇದನ್ನು ಮಾಡಿ ಅದು ಒಳ್ಳೆ ರೇಟ್ ಇತ್ತು, ಒಳ್ಳೆ ಬೆಳೆ ಆಯಿತು. ಅದಾದ ನಂತರ ನಾನು ಬಂದಿದ್ದು ನೆಕ್ಸ್ಟ್ ಬೆಳೆನೇ ಜಿಪ್ಸೋಫಿಲಾ ಅನ್ನೋ ಒಂದು ಬೆಳೆ. ಅದು ಡೆಕೋರೇಟಿಂಗ್ ಹೋಗುತ್ತೆ, ನಮಗೆ ಟ್ರಾನ್ಸ್ಪೋರ್ಟಿಂಗ್ ಮಾಡೋಕ್ಕೆ ಭಾರಿ ಸುಲಭ, ಲೇಬರ್ ಕಾಸ್ಟ್ ಕಮ್ಮಿ ತಗೊಳುತ್ತೆ. ಆದರೆ ಒಂದು ಸಸಿ ಬಂದ್ಬಿಟ್ಟು 27-36 ರೂಪೀಸ್ ಬೀಳುತ್ತೆ. ನಾನು 27 ರೂಪೀಸ್ ತಗೊಬಂದಿದ್ದೀನಿ. 18,000 ಗಿಡ ನಾಟಿ ಮಾಡಿದ್ದೆ. ಒಂದು ಸಲ ಬಂಚ್ ಕಟ್ ಮಾಡಿದರೆ 6,000-7,000 ಕಟ್ ಮಾಡ್ತೀವಿ. ಸೀಸನ್ ಇದ್ದರೆ 150-200-300 ರೂಪಾಯಿವರೆಗೂ ನಡೀತೆ. ಸೀಸನ್ ಇಲ್ಲಾಂದರೆ 60-30 ರೂಪೀಸ್ ಹಿಂಗೆಲ್ಲ ಕೊಟ್ಟಿದ್ದೀವಿ. ಸರಾಸರಿ ಲೆಕ್ಕ ಹಾಕೊಂಡ್ರೆ ವರ್ಷಕ್ಕೆ ಒಂದು 10-20 ಲಕ್ಷ ರೂಪಾಯಿವರೆಗೂ ಆದಾಯ ನೋಡಿದ್ದೀನಿ. ಈಗ ಅದನ್ನು 2 ಇಯರ್ಸ್ ಆಗಿದೆ, ಅದನ್ನು ಈಗ ರಿಮೂವ್ ಮಾಡಿದ್ದೀನಿ. ನೆಕ್ಸ್ಟ್ ಮಾಡಬೇಕು ಅಂದರೆ ಒಂದು 2-3 ಮಂತ್ಸ್ ಗ್ಯಾಪ್ ಕೊಟ್ಬಿಟ್ಟು ಭೂಮಿನ ಹದ ಮಾಡ್ಕೊಳ್ಳೋಕ್ಕೆ ಇದು ಮಾಡಿದ್ದೀವಿ. ಆ ಹದ ಮಾಡ್ಕೊಳ್ಳೋಕ್ಕೆ ನನಗೆ 3-4 ಮಂತ್ಸ್ ಬೇಕಾಗಿರೋದ್ರಿಂದ ನಾವು ಕೃಷಿ ಸಂಪರ್ಕದಲ್ಲಿ ಇದರಲ್ಲಿ ಒಂದು ಸ್ವಲ್ಪ ಮಾಹಿತಿಗಳು ತಗೊಂಡು ಟ್ರೈಕೋಡರ್ಮಾ ಸುಡೋಮೋನಾಸ್ನ ಯಥೇಚ್ಛವಾಗಿ ಯೂಸ್ ಮಾಡಿ ಭೂಮಿನ ಭಾರಿ ಅಚ್ಚುಕಟ್ಟಾಗಿ ಸಮೃದ್ಧಿಯಾಗಿ ಹೊಂದಿಸ್ಕೊತೀವಿ. ಭೂಮಿನ ಅಲ್ಲೇ ನಾವು ಸಕ್ಸಸ್ ಕಾಣ್ತಾ ಇರೋದು. ಫಸ್ಟು ಭೂಮಿನ ರೆಡಿ ಮಾಡ್ಕೊಳ್ಳೋದ್ರಲ್ಲಿ ರೈತ ಸೋಲ್ತಾ ಇರೋದು. ಅವ್ರಿಗೆ ತಾಳ್ಮೆನೇ ಇಲ್ಲ.
ಬೇಕಾದ್ರೆ ಸಾವಿರಾರು ರೂಪಾಯಿ ಕೊಟ್ಟು ಔಷಧಿ ತಂದು ಹೊಡಿತಾರೆ. ಆದ್ರೆ 50 ರೂಪಾಯಿ ಕೆಜಿ ಇರೋ ಟ್ರೈಕೋಡರ್ಮನ ಯೂಸ್ ಮಾಡಲ್ಲ. ಆ ಟ್ರೈಕೋಡರ್ಮದ ಮೌಲ್ಯನೇ ಗೊತ್ತಿಲ್ಲ ಎಷ್ಟೋ ಜನಕ್ಕೆ. ಅದು ಮಾಡೋ ವಿಧಾನನೂ ಗೊತ್ತಿಲ್ಲ. ಅಲ್ಲಿ ಸೋಲ್ತಾ ಇರೋದು ಮನುಷ್ಯ. ವಿಲ್ಟು ಇವೆಲ್ಲ ಸಮಸ್ಯೆ ಬರ್ತಿರೋದೇ ಟ್ರೈಕೋಡರ್ಮ ಸುಡೋಮೋನಸ್ ಜೀವಾಣುವನ್ನ ಕೊಲ್ತಾ ಬರ್ತಾವ್ರೆ. ಆ ಜೀವಾಣುವನ್ನು ಉತ್ಪತ್ತಿ ಮಾಡ್ಕೋಬೇಕು ಅನ್ನೋದಿಲ್ಲ. ಹಂಗಂತ ನಾವೇನು ಮೆಡಿಸಿನ್ ಯೂಸ್ ಮಾಡಲ್ಲ ಅಂತಲ್ಲ. ಮೆಡಿಸಿನ್ ಎಷ್ಟು ಯೂಸ್ ಮಾಡ್ತೀವೋ ಅದೇ ಥರ ಭೂಮಿ ತಾಯಿನ ಅಷ್ಟೇ ನೀಟಾಗಿ ಕಾಪಾಡ್ಕೊತೀವಿ. ಸಮೃದ್ಧವಾಗಿ ಸಮದಟ್ಟವಾಗಿ ಇಟ್ಕೊತೀವಿ ಭೂಮಿನ. ಏನು ಹೆಚ್ಚಿದೆ, ಏನು ಕಮ್ಮಿ ಇದೆ, pH ಏನು ಬ್ಯಾಲೆನ್ಸಿಂಗ್ ಮಿಸ್ ಆಗುತ್ತೆ ಅದನ್ನು ಕ್ಲೀನಾಗಿ ಮಾಡ್ತೀವಿ. ಅದರಿಂದ ಸಕ್ಸಸ್ ಕಾಣ್ತಾ ಇದೀವಿ ನಾವು. ನಾವೇನು ಬೇರೆ ಥರ ಏನು ಮಾಡ್ತಿಲ್ಲ, ನಾವೇನು ಹೊಸದಾಗಿ ಕಂಡುಹಿಡಿದಿಲ್ಲ. ಬೇರೆ ಮೆಡಿಸಿನ್ಸ್ ಎಲ್ಲ ಏನಾರು ಬೇಕು ಅಂದರೆ ರೈತರ ಜೊತೆ ಡಿಸ್ಕಷನ್ ಮಾಡಿ, ಆ ಡಿಸ್ಕಷನ್ ಮೇಲೆ ನಾನು ಸ್ಪ್ರೇ ಮಾಡ್ಕೊಂಡು ನಾವು ಇದು ಮಾಡ್ತಿದ್ವಿ. ನನಗೆ ಗೊತ್ತಿರೋದು ಅವ್ರಿಗೆ ಹೇಳ್ತೀವಿ, ಅವ್ರಿಗೆ ಗೊತ್ತಿರೋದು ನಾವು ಹೇಳ್ತೀವಿ. ಹೊರ ಜಿಲ್ಲೆ ಜೈನದಲ್ಲೂ ಫ್ರೆಂಡ್ಸ್ ಇದ್ದಾರೆ. ಅವ್ರ ಕಡೆಯಿಂದ ಎಲ್ಲ ಮಾಹಿತಿ ತಗೊಂಡು ಅವ್ರು ಯಾವ್ದಾದ್ರು ಒಂದು ಪೆಸ್ಟಿಸೈಡ್ಸ್ ಯೂಸ್ ಮಾಡ್ಯವ್ರೆ ಅಂತ ಅಂದರೆ ಅವ್ರ ಹತ್ರ ನಾವು ಮಾಹಿತಿ ತಗೊಂಡು ನಾವು ಯೂಸ್ ಮಾಡ್ಕೊತಾ ಬರ್ತೀವಿ. ಎಲ್ಲದರಲ್ಲೂ ಕಮ್ಯುನಿಕೇಷನ್ ಚೆನ್ನಾಗಿ ಇಟ್ಕೊಂಡಿದ್ದೀವಿ. ಟ್ರಾನ್ಸ್ಪೋರ್ಟಿಂಗ್ ಮಾಡೋಕ್ಕೆ ಭಾರಿ ಚೆನ್ನಾಗಿ ಮಾರ್ಕೆಟಿಂಗ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ. ಆದರೆ ಕ್ಯಾಲ್ಕುಲೇಟ್ ಮಾಡೇ ಇಂಥ ತಿಂಗಳಿಗೆ ಮಾಡಬೇಕು ಅನ್ನೋದನ್ನು ಆಲೋಚನೆ ಮಾಡೇ ಮಾಡ್ತೀನಿ. ಒಂದು ಬೆಳೆ ಮಾಡಬೇಕು ಅಂದ್ರೆ 100 ಸಲ ಆಲೋಚನೆ ಮಾಡ್ತೀನಿ. ಸೋತ್ರಂಗೆ ಗೆದ್ರಂಗೆ ಎರಡೂ ನಾವು ಸ್ವೀಕಾರ ಮಾಡ್ಕೋಬೇಕು. ಅದನ್ನು ನಾನು ಇದು ಮಾಡ್ಕೊತೀನಿ. ಒಂದು ಕಮ್ಮಿ ಅಂದರೂ 4ರಿಂದ 5 ಬೆಳೆ 5 ಬೆಳೆ ಇರ್ತಿತ್ತು ನನ್ನ ಹತ್ರ. ಒಂದೊಂದು ಎಕರೆ. ಆದರೆ ಒಂದು ಹೋದರೆ ಒಂದು ಎತ್ಕೊಳ್ಳಂಗೆ ಮಾಡ್ಕೊಂಡು ನೀಟಾಗಿ ಮಾಡ್ಕೊಂಬಂದೆ. ಇವಾಗ ಏನಾಯಿತು ಅಂದರೆ ಒಂದೇ ಬೆಳೆ ಇರಲಿ, ಒಂದೇ ಮೇಂಟೆನೆನ್ಸ್ ಇರಲಿ, ರಿಸ್ಕಿ ತಗೊಳ್ಳೋದು ಬೇಡ ಅಂದ್ಬಿಟ್ಟು ಮಾಡಿದ್ದೀನಿ. ಈಗ ವೀಡ್ ಮ್ಯಾಟ್ ಅಂತ ಯೂಸ್ ಮಾಡ್ಕೊಂಡಿದ್ದೀನಿ. ಈ ಲೇಬರ್ದು ಸಮಸ್ಯೆನ ಹೋಗ್ಲಾಡ್ಸ್ಕೊಳಕ್ಕೆ ಈ ಥರ ವೀಡ್ ಮ್ಯಾಟ್ನ ಯೂಸ್ ಮಾಡ್ಕೊಂಡಿದ್ದೀನಿ. ವೀಡ್ ಮ್ಯಾಟ್ ಈಗ ಸಮ್ಮರ್ ಟೈಮಲ್ಲಿ ವೀಡ್ ಮ್ಯಾಟ್ ಇಟ್ಕೊಂಡ್ರೆ ಹ್ಯುಮಿಡಿಟಿ ಜಾಸ್ತಿಯಾಗಿ ತ್ರಿಪ್ಸ್ ಕಂಟ್ರೋಲ್ ಬರಲ್ಲ. ಸಮ್ಮರಲ್ಲಿ ಸುತ್ತಿಡ್ತೀವಿ. ಮಳೆಗಾಲದಲ್ಲಿ ಕಳೆ ಜಾಸ್ತಿ ಬರುತ್ತೆ. ಒಂದು ವರ್ಷಕ್ಕೆ ಹೆಚ್ಚು ಕಮ್ಮಿ 9ರಿಂದ 10 ಲಕ್ಷ ರೂಪಾಯಿ ಕಳೆ ಕೊಡ್ತಿದ್ದೆ. ಈಗ ಒಂದ್ಸಲ ಇನ್ವೆಸ್ಟ್ಮೆಂಟ್ ಮಾಡಿರೋದು ಇದು 5 ವರ್ಷ ಬರುತ್ತೆ ಲೈಫ್ ಅಂತ ಮಾಡಿದ್ದೀನಿ. ಅದರಿಂದ ಈಗ ಸಕ್ಸಸ್ ಕಂಡಿದ್ದೀವಿ. ಇದರಲ್ಲಿ ಲೇಬರ್ಗೆ ಅಷ್ಟೇ 10ರಿಂದ 12 ಲಕ್ಷ ರೂಪಾಯಿ ಬರ್ತಿತ್ತು. ಈಗ ಅದೆಲ್ಲ ಸೇವ್ ಆಗಿದೆ ನನಗೆ. ಒಟ್ಟಿನಲ್ಲಿ ಕೃಷಿ ಅಂದರೆ ಪ್ರಾಣ ನಮಗೆ. ಅಷ್ಟು ನಾಟಿ ಮಾಡೋಕ್ಕೇನು ಜಾಸ್ತಿ ದುಡ್ಡು ತಗೊಳ್ಳಲ್ಲ ಸರ್. 18 ರೂಪಾಯಿ ಒಂದು ಸಸಿ ಬಿಡುತ್ತೆ. ಸಸಿಗೆ ಅಷ್ಟು ಏನು ಬಿಡಲ್ಲ. ಒಂದು ಎಕರೆಗೆ 3,500 ಸಾವಿರ ಗಿಡ ಹಿಡಿಯುತ್ತೆ. 7 ಅಡಿ ಇಂಟು 2.5 ಅಡಿ ಅಗಲ 7 ಅಡಿ ಹಿಂಗೆ ಉದ್ದದಲ್ಲಿ 2.5 ಅಡಿ ಡಿಸ್ಟೆನ್ಸಲ್ಲಿ ಒಂದು ಗಿಡ ನಾಟಿ ಮಾಡಿದ್ದೀವಿ. ಒಂದು ಎಕರೆ 3,500 ಸಾವಿರ ಗಿಡ ತಗೊಂಡಿದ್ರಿಂದ ಒಟ್ಟು ಟೋಟಲ್ ಖರ್ಚು 1.5 ಲಕ್ಷ ರೂಪಾಯಲ್ಲಿ ಮುಗಿದೋಗುತ್ತೆ ನಾಟಿ ಮಾಡೋದು. ಆಚೆಗೆ 2 ತಿಂಗಳು ಮೇಂಟೈನ್ ಮಾಡ್ಸೋಕೆ ಒಂದು 50,000 ರೂಪಾಯಿ 60,000 ರೂಪಾಯಿ ಮೇಂಟೆನೆನ್ಸ್ ಬರುತ್ತೆ. 1.5 ಅಂದರೆ 1.25 ಲಕ್ಷ ಖರ್ಚು ಮಾಡ್ತೀವಿ ಸರ್ ಎಕರೆಗೆ. ಅದಾದ ನಂತರ ದಿನ ನಾವು ಅವರೇಜ್, ಈಗ ಅದು ಕಮ್ಮಿನೂ ಆಗುತ್ತೆ, ಕಾಯಿಲೆ ಬಂದಾಗ ಎಲ್ಲ ಅವರೇಜ್ ಲೆಕ್ಕ ಹಾಕೊಂಡ್ರೆ 1 ಎಕರೆಗೆ ಮಿನಿಮಮ್ 100 kg ಅಂತ ಇದು ಮಾಡಿದ್ರೆ 50% ಉಳಿಯುತ್ತೆ, 50% ಇದಾಗುತ್ತೆ. ಅಲ್ಲಿಗೆ ತಿಂಗಳಿಗೆ 300 kg ಹೂವು ಕುಯ್ತೀವಿ. 3,000 kg ಹೂವು ಕುಯ್ತೀವಿ. 3,000 kg ಹೂವು ಹೋದರೆ 100 ರೂಪಾಯಿಗೆ ಮಾತಾಡಿದ್ವಿ. 3 ಲಕ್ಷ ರೂಪಾಯಿ ದುಡ್ಡಾಗುತ್ತೆ. 1.5 ಲಕ್ಷ ರೂಪಾಯಿ ಲೇಬರು ಮೇಂಟೆನೆನ್ಸು 1.25 ಲಕ್ಷದವರೆಗೂ ಹೋಗುತ್ತೆ. ಪ್ಲಸ್ಸು ಇನ್ಯಾಕೆ ಅದರ್ ಎಕ್ಸೆಸ್ ಗೊಬ್ಬರಗಳು ಅವು ಅಂತ ಒಂದು 50-60 ಸಾವಿರ ಹೋಗುತ್ತೆ. ಒಂದು 40ರಿಂದ 50 ಸಾವಿರ ಮಂತ್ಲಿ ಉಳಿಸ್ಬೋದು ಸರ್. 1 ಎಕರೆಗೆ 50 ಸಾವಿರ ದುಡ್ಡು ಗ್ಯಾರಂಟಿ ಉಳಿಸ್ಬೋದು. ನಾನು ಫಸ್ಟು ನಮ್ಮ ಫ್ರೆಂಡ್ ಊರಿಗೆ ಹೋಗಿದ್ದೆ, ಮಾಲೂರಿಗೆ. ಅವರೊಂದು 25 ಎಕರೆ ಗುಲಾಬಿ ಮಾಡ್ತಿದ್ರು. ಅದ್ರ ಬಗ್ಗೆ ನನಗೆ ಕಾನ್ಸಂಟ್ರೇಷನ್ ಇರಲಿಲ್ಲ. ಅಲ್ಲಿ ಗುಲಾಬಿ ಹೆಂಗೆ ಬೆಳೀತಾರೆ ಅನ್ನೋದು ಗೊತ್ತಿತ್ತು, ಆದರೆ ಅಷ್ಟೊಂದು ಈ ಥರ ಎಲ್ಲ ಬೆಳೀತಾರೆ ಅಂತ ಗೊತ್ತಿರಲಿಲ್ಲ. ನನ್ನ ಫ್ರೆಂಡ್ ಊರಿಗೆ ಹೋಗಿ ನೋಡಿದಾಗಲೇ ಗುಲಾಬಿನ ಈ ಥರ ಬೆಳೀತಾರೆ, ಇಷ್ಟೊಂದು ಮೇಜರ್ ಇದೆ ಅಂತ. ಅವರು ನನ್ನನ್ನು ಚಿಕ್ಕಬಳ್ಳಾಪುರ ಮಾರ್ಕೆಟ್ಗೆ ಒಂದ್ಸಲಿ ಕರ್ಕೊಂಡೋದ್ರು. ಇಷ್ಟೊಂದು ಬೇಡಿಕೆ ಇದೆಯಾ ಗುಲಾಬಿಗೆ, ಇಷ್ಟೊಂದು ಬೆಳೀತಾ ಇದ್ರು, ಇಷ್ಟೊಂದು ಬೇಡಿಕೆ ಇದೆಯಾ ಅಂದಾಗ ಅವಾಗ ಬಂದು ನಮ್ಮ ಲೋಕಲ್ ಮಾರ್ಕೆಟ್ ಒಳಗಡೆ ಓಡುತ್ತಾ ತಗೋತಾರ, ಅವ್ರಿಗೆ ಎಲ್ಲಿಂದ ಬರುತ್ತೆ ಅದನ್ನು ಮಾಹಿತಿನ ಕೇಳ್ಕೊಂಡೆ. ನಾನೇ ಯಾಕೆ ಮಾಡಬಾರ್ದು ಅಂತ ತಿಳ್ಕೊಂಡೆ. ನನ್ನ ಫ್ರೆಂಡ್ ಹತ್ರ ಡಿಸ್ಕಷನ್ ಮಾಡಿದಾಗ ಸಸಿ ಕೊಡಿಸ್ತೀನಿ ಮಾಡಿ, ನಿಮ್ಮ ಲೋಕಲಲ್ಲಿ ಯಾರೂ ಬೆಳೀತಾ ಇಲ್ಲ ಇವಾಗ ಸದ್ಯಕ್ಕೆ, ಅಂಥ ಕಾಂಪಿಟೇಷನ್ ಏನಾಗಲ್ಲ, ನೋಡಿ ರೇಟ್ಸ್ ಎಲ್ಲ ತಿಳ್ಕೊಂಡು ಮಾಡಿ ಸರ್ ಅಂತ ಒಂದು ಸಜೆಷನ್ ಹೇಳಿದರು. ಅದರಂತೆ ನಮ್ಮ ಮಾರ್ಕೆಟ್ಗಳನ್ನ ವಿಚಾರಿಸ್ದೆ, ಲೋಕಲ್ ಮಾರ್ಕೆಟ್ ಒಳಗೆ. ಅಲ್ಲಿ ಬರ್ತಿದ್ದ ಹೂಗಳು ಅವೆಲ್ಲ ನೋಡಿ ನಾವು ಒಂಚೂರು ಕ್ವಾಲಿಟಿ ಕೊಟ್ಟರೆ ನಮಗೊಂದು ಮಾರ್ಕೆಟ್ನ ಕ್ರಿಯೇಟ್ ಮಾಡ್ಕೋಬೋದು ಅನ್ನೋ ಒಂದು ಉದ್ದೇಶದಿಂದ ನೀಟಾಗಿ ಕ್ವಾಲಿಟಿ ಕೊಟ್ಟಿರೋದ್ರಿಂದ ಎಲ್ಲ ಒಪ್ಕೊಂಡ್ರು ನನ್ನ ಸಲೀಸಾಗಿ ಒಪ್ಕೊಂಡ್ಮೇಲೆ ಸಕ್ಸಸ್ ಕಂಡಿರೋದು. ನಾಟಿ ಮಾಡಿದಾಗ ಫಸ್ಟ್ ಸರ್ ಭೂಮಿನ ಸಮದಟ್ಟಾಗಿ ಬೇಸಾಯ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದು. ಒಂದು 40 ಟನ್ನು 2 ಎಕರೆಯಿಂದ 40 ಟನ್ನು ಮನೆ ಗೊಬ್ಬರ ತಂದು ಹಾಕಿ ಟ್ರೈಕೋಡರ್ಮಾ ಸುಡೋಮೋನಸ್ನ 7 ಡೇಸ್ನ ಒಂದು ಕತ್ಲೆ ಮನೇಲಿಟ್ಟು ಅದನ್ನು ರೆಡಿ ಮಾಡ್ಕೊಂಡು ಇಡೀ ಭೂಮಿಗೆ ಎರಚಿ, ಆ ಟ್ರೈಕೋಡರ್ಮಾ ಯಾವತ್ತು ನಾವು ಭೂಮಿಗೆ ಹಾಕ್ತೀವಿ ಅವತ್ತು ಅದಕ್ಕೆ ತೇವಾಂಶ ಇರಲೇಬೇಕು ಲೈಟಾಗಿ, ಹಂಗಿದ್ರೆ ಮಾತ್ರ ವರ್ಕ್ ಆಗುತ್ತೆ. ಅದರಿಂದ ನಾವು ಅದನ್ನು ನೋಡ್ಕೊಂಡೆ ಭೂಮಿಗೆ ಹಾಕಬೇಕು ಅಂದರೆ ಹಿಂದಗಡೆ ಡ್ರಿಪ್ ಲೈನ್ ಎಲ್ಲ ರೆಡಿ ಮಾಡ್ಕೊಂಡಿರ್ತೀವಿ ಸಾಲು ಹೊಡೆದು. ಆಮೇಲೆ ಟ್ರೈಕೋಡರ್ಮಾ ಹಾಕಿ ಮನೆ ಗೊಬ್ಬರ ಹಾಕಿ 1 ದಿನ ನೆನೆಸಿ
ಅದಾದ ನಂತರ 1 ವಾರ ಗ್ಯಾಪ್ ಕೊಟ್ಟು DAP ಮತ್ತು ಪೊಟ್ಯಾಶು 20-20 ಸ್ಟಾರ್ಟಿಂಗ್ ಬೇವಿನ ಹಿಂಡಿ, ಹೊಂಗೆ ಹಿಂಡಿ. ಸಮ್ಮರ್ ಇದ್ದರೆ ಹೊಂಗೆ ಹಿಂಡಿನ ಜಾಸ್ತಿ ಕೊಡ್ತೀವಿ. ಮಳೆಗಾಲದಲ್ಲಿ ಜೂನಲ್ಲಿ ನಾಟಿ ಮಾಡೋದ್ರಿಂದ ಬೇವಿನ ಹಿಂಡಿ ಜಾಸ್ತಿ ಕೊಡ್ತೀವಿ. ಬೇವಿನ ಹಿಂಡಿ ಕೊಡೋ ಉದ್ದೇಶ ಏನಂದರೆ ಉಷ್ಣಾಂಶನೇ ಹೆಚ್ಚಿಸೋಕ್ಕೋಸ್ಕರ ಬೇವಿನ ಹಿಂಡಿ ಇದು ಮಾಡ್ತೀವಿ. ಮತ್ತು ಭೂಮಿಯಲ್ಲಿರುವಂಥ ಕೆಟ್ಟ ಜೀವಾಣುಗಳನ್ನ ಸಮದಟ್ಟಾಗಿ ತಗೊಬರೋಕ್ಕೆ ಬೇವಿನ ಹಿಂಡಿನ ಯೂಸ್ ಮಾಡ್ತೀವಿ. ಸಮ್ಮರಲ್ಲಿ ನಾಟಿ ಮಾಡೋಕ್ಕಾಗಲ್ಲ, ಇದು ಜೂನಲ್ಲೇ ಮಾಡಬೇಕು. ಆ್ಯಕ್ಚುಲಿ ಜೂನಲ್ಲಿ ಮಾಡಿರೋದ್ರಿಂದ ಡ್ರಿಪ್ ಲೈನೆಲ್ಲೂ ಒಂದು ಸಮದಟ್ಟಾಗಿ ಮಾಡ್ಕೊಂಡು ಸ್ಟಾರ್ಟಿಂಗ್ ಮೊದಲನೇ ಟೈಮಲ್ಲಿ ಜಸ್ಟ್ ಒಂದು 10-15 ನಿಮಿಷ ನೀರನ್ನು ಕೊಟ್ಕೊಂಡು, ನೀರಿದೆ ಅಂತ ವ್ಯಥೇಚ್ಛವಾಗಿ ಕೊಡಬಾರ್ದು. ಇದಕ್ಕೆ ನೀರು ಎಷ್ಟು ಕೊಡ್ತೀವಿ ಅಷ್ಟು ಕಾಯಿಲೆ ಜಾಸ್ತಿ ಸರ್. ನೀರನ್ನು ಹತೋಟಿಯಲ್ಲಿ ಕೊಡಬೇಕು. ಪ್ರತಿದಿನ 10 ನಿಮಿಷ 15 ನಿಮಿಷದಲ್ಲೇ ಮಾಡ್ಕೊಳ್ತಾ ಬರಬೇಕು. ಮಳೆಗಾಲದಲ್ಲಿ ಜೂನಲ್ಲಿ ಮಾಡೋದ್ರಿಂದ ವಾರಕ್ಕೆ 2 ದಿನ ಕೊಟ್ಟರು ಸಾಕಾಗುತ್ತೆ. 2 ಮಂತ್ಸ್ ಯಾವಾಗ ಶುರುವಾಗುತ್ತೆ ಆವಾಗಲಿಂದ ಅದ್ರ ಕೆಪಾಸಿಟಿ ನೋಡ್ಕೊಂಡು ನೀರು ಕೊಡ್ತಾ ಬರಬೇಕು. ಈಗ ಸಣ್ಣ ಮಗುಗೆ ತೊಗೊಂಡೋಗಿ 1 ಗ್ಲಾಸ್ ನೀರು ಕುಡ್ಸೋಕ್ಕಾಗತ್ತಾ? ಹಾಗೆ ಹನಿನೇ ಕುಡಿಸ್ತಾ ಲಾಸ್ಟಿಗೆ ಲೀಟ್ರ್ ಎಷ್ಟು ಲೀಟ್ರ್ ಬೇಕಾಗುತ್ತೆ ಸಮ್ಮರ್ಗೆ ಅದನ್ನು ಪೂರ್ತಿ ಮಾಹಿತಿ ತಗೊಂಡು ಈ ಹಂತಕ್ಕೆ ತಗೊಬಂದು ನಿಲ್ಲಿಸಿದ್ದೀವಿ. ರೋಗ ಬಂದು ಜೂನ್ ಟು ಜುಲೈ, ಜೂನ್ ಟು ಆಗಸ್ಟ್, ಅಕ್ಟೋಬರ್ವರೆಗೂ ಡೌನಿ ಅನ್ನೋದು ಶುರುವಾಗುತ್ತೆ ಸರ್. ಅಕ್ಟೋಬರಿಂದ ಆಚೆಗೆ ಕೊರೆಗೆ ಬೂದಿ ರೋಗ ಅಂತಾರೆ. ಆ ಬೂದಿ ರೋಗದಿಂದ ಮೊಗ್ಗು ಚೆನ್ನಾಗಿ ಬರೋಲ್ಲ, ಕ್ವಾಲಿಟಿ ಬರೋಲ್ಲ, ಎಲೆ ಬೂದಿ ಆಗುತ್ತೆ, ಎಲೆ ಎಲ್ಲ ಉದುರೋಗುತ್ತೆ. ಅದಾದ ನಂತರ ಫೆಬ್ರವರಿಯಿಂದ ಥ್ರಿಪ್ಸು ಜಾಸ್ತಿ ಇದಕ್ಕೆ ಆಕರ್ಷಣೆ ಆಗುತ್ತೆ. ಅದನ್ನು ಕ್ಲೀನಾಗಿ ಕಂಟ್ರೋಲ್ ಮಾಡ್ತಾ ಬರಬೇಕು ಥ್ರಿಪ್ಸ್ನ. ಅದೇ ಮೇಜರ್ ಪ್ರಾಬ್ಲಮ್ಮು ಗುಲಾಬಿಲಿ. ಮಾಡಿರೋದ್ರಿಂದ ಕಳೆ ಅನ್ನೋದನ್ನ ಅವಾಯ್ಡ್ ಮಾಡ್ಕೋಬೇಕಾಯ್ತು. ನಮ್ಮದು ಯಥೇಚ್ಛ ಕಳೆ ಬತ್ತಿತ್ತು, ಕಲ್ಲು ಭೂಮಿ ತೆಗಿಯೋಕ್ಕೆ ಸಖತ್ ಟೈಮ್ ತಗೋತಿತ್ತು. ವರ್ಷಕ್ಕೆ 9-10 ಲಕ್ಷ ರೂಪಾಯಿ ಬರೀ ಕಳೆಗೆ ಇದು ಮಾಡ್ತಿತ್ತು. ಈಗ 1 ಟೈಮ್ 9 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ ಈ ವರ್ಷದ್ದು. ಇದು 5 years ವಾರಂಟಿ ಹೇಳಿದ್ದಾರೆ. ಅದರಿಂದ ನಾನು ಪ್ರತಿ ವರ್ಷ 9 ಲಕ್ಷ ದುಡ್ಡು ಹಿಡಿದ್ರೆ ಅದೇ ಸಾಕು ಅಂತ ಲೆಕ್ಕದಲ್ಲಿ ಈ ವೀಡ್ ಮ್ಯಾಟ್ನ ಮಾಡಿದ್ದೀವಿ. ಸಮ್ಮರಲ್ಲಿ ವೀಡ್ ಮ್ಯಾಟ್ ಹ್ಯುಮಿಡಿಟಿ ಜಾಸ್ತಿ ಮಾಡೋದ್ರಿಂದ ಥ್ರಿಪ್ಸ್ ಕಂಟ್ರೋಲ್ ಬರೋದಿಲ್ಲ. ಆಗ ಸುತ್ತಿಡ್ತೀವಿ, ಆವಾಗ ಇನ್ನೂ 2 ವರ್ಷ ಲೈಫ್ನ ಇಡ್ಬೋದು ವೀಡ್ ಮ್ಯಾಟ್ನ ಅಂತ ತಿಳ್ಕೊಂಡು ಈಗ ತೆಗ್ಸಿದ್ದೀವಿ ಇನ್ನು ಅರ್ಧ ತೆಗಿಸ್ಬೇಕು. ಈ ಬೇರೆ ಕಡೆ ಎಲ್ಲ ತುಂಬ ರೈತರುಗಳು ಇವತ್ತು ಮೆಡಿಸಿನ್ ಸ್ಪ್ರೇ ಮಾಡಿದ್ರೆ ಸರ್ 20 days 30 days ಗ್ಯಾಪ್ ಕೊಡ್ತಾರೆ. ನಮ್ಗೆ ಇದ್ರ ಬಗ್ಗೆ ಮಾಹಿತಿ ಇರೋದ್ರಿಂದ ನಾವು ಇಷ್ಟೇ ದಿನಕ್ಕೆ ಕೊಡ್ಕೋಬೇಕು, ಯಾವ ಸೀಸನಲ್ಲಿ ಏನು ಪ್ರಾಬ್ಲಮ್ ಕೊಡುತ್ತೆ, ಯಾವ ಸೀಸನಲ್ಲಿ ಯಾವ ಕಾಯಿಲೆ ಬರುತ್ತೆ ಅನ್ನೋದಕ್ಕೆ ನಮಗೆ ಗೊತ್ತಿರೋದ್ರಿಂದ ಪ್ರಿಕಾಷನರಿ ಏನೇನು ಬೇಕೋ ಅದಕ್ಕೆ ಮೆಡಿಸಿನ್ಸು, ಅದಕ್ಕೆ ಏನು ಗೊಬ್ಬರಗಳು ಬೇಕು ಅದಕ್ಕೆ ನೀಟಾಗಿ ಮೇಂಟೈನ್ ಮಾಡ್ತಾ ಹೋಗ್ತೀವಿ. ನಾವು ಎಲ್ಲ ಟೈಮಲ್ಲೂ ಆದಾಯ ನೋಡ್ತೀವಿ ಅನ್ನೋಕ್ಕಿಂತ ಅದಕ್ಕೇನು ಬೇಕು ಅದು ಕೊಟ್ಟರೆ ಅದು ಆದಾಯ ಸಿಗುತ್ತೆ. ಕೆಲವು ರೈತರು ಏನು ಮಾಡ್ತಾರೆ ಅಂದರೆ ಆದಾಯ ಕಮ್ಮಿ ಆಯ್ತೈತೆ ಅಂದ್ಬಿಟ್ಟು ಅವ್ರು ಮೇಂಟೆನೆನ್ಸ್ನ ಕಮ್ಮಿ ಮಾಡ್ತಾರೆ. 1 ತಿಂಗಳು ರೇಟ್ ಜಾಸ್ತಿ ಆದಾಗ ಜಾಸ್ತಿ ಖರ್ಚು ಮಾಡ್ತಾರೆ, ರೇಟ್ ಕಮ್ಮಿ ಇದ್ದಾಗ ಕಮ್ಮಿ ಖರ್ಚು ಮಾಡ್ತಾರೆ. ಅಲ್ಲಿ ಸೋಲ್ತಾ ಇದ್ದಾರೆ. ನಮ್ಗೆ ರೇಟ್ ಇರಲಿ ಇಲ್ದೋಲಿ ನಮ್ಮ ಮೇಂಟೆನೆನ್ಸಲ್ಲಿ ಯಾವುದೇ ಥರ ಕುಂದುಕೊರತೆಗಳು ಇಲ್ದಂಗೆ ನೋಡ್ಕೊಂಡಿರೋದ್ರಿಂದ ಈ ಮಟ್ಟಕ್ಕೆ ಗಿಡಗಳವೆ. ಸ್ವಲ್ಪ ಇದೆ ಪ್ರಾಬ್ಲಮ್ಗಳು, ಎಲ್ಲನೂ ಕ್ಲಿಯರ್ ಮಾಡೋಕ್ಕಾಗಲ್ಲ. ಗಿಡ ಅಂದಮೇಲೆ ನಮ್ಮ ತಕ್ಕ ಮಟ್ಟಿಗೆ ಅದನ್ನು ಮೇಂಟೈನ್ ಮಾಡಲಿಲ್ಲ. ನನ್ನ ಹತ್ರ ನಾನು ಫೇಲ್ಯೂರ್ ಆಗಿದ್ದೀವಿ. ಮಾರ್ಕೆಟಿಂಗಲ್ಲಿ ಕೆಟ್ಟ ಹೆಸರು ಬಂದಿರೋದು ಸರ್. ಇಷ್ಟೊತ್ತಿಗೆ ನಾವು ಅದನ್ನು ಜವಾಬ್ದಾರಿಯುತವಾಗಿ ಮಾಡ್ತಾಯಿದ್ದೀವಿ. ಈ ತೊಟ್ಟಿ ಈ ಸೈಜ್ ಇರ್ಬೇಕು ಸರ್, ಒರಿಜಿನಲ್. ಇದು ಒರಿಜಿನಲ್, ಈ ಸೈಜ್ ತೊಟ್ಟಿರಬೇಕು. ಗುಲಾಬಿ ಕೇವಲ ಹೂವಲ್ಲ, ಅದು ಶುದ್ಧ ಪ್ರೀತಿ ಮತ್ತು ವಾತ್ಸಲ್ಯದ ಸಂಕೇತ. ನಮ್ಮ ಜೀವನವು ಗುಲಾಬಿ ಹೂವಿನ ಹಾಗೆ ಸುಂದರವಾಗಿರಲಿ ಎಂದು ಹೇಳುತ್ತಾ ಎಲ್ಲರಿಗೂ ನನ್ನ ವಂದನೆಗಳು.